ಗದಗ ಉಪ ತಹಸೀಲ್ದಾರ್ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರುವಂತಹ ಪ್ರಕರಣ ಈಗ ಬಯಲಿಗೆ ಆಗಿರುವಂತದ್ದು. ಇದಕ್ಕೆ ಪುಷ್ಟಿ ನೀಡುವಂತೆ ಈಗ ಉಪ ತಹಸೀಲ್ದಾರ್ ಸಸ್ಪೆಂಡ್ ಕೂಡ ಆಗಿರುವಂತದ್ದು. ಹೀಗಾಗಿ ನಾನು ಗದಗ್ನ ಬೆಟಗೇರಿಯ ನಾಡ ಕಚೇರಿಯಲ್ಲಿ ಇರ್ತಕ್ಕಂಥ ಏನು ಉಪ ತಹಸೀಲ್ದಾರ್ ಕಚೇರಿಯಲ್ಲಿ ಇದ್ದೀನಿ. ಉಪ ತಹಸೀಲ್ದಾರ್ ಡಿ ಟಿ ವಾಲ್ಮೀಕಿ ಅವರು ಈಗ ಅಮಾನತು ಕೂಡ ಆಗಿರುವಂತದ್ದು. ಪ್ರಮುಖವಾಗಿ ಕೇಳಿ ಬರ್ತಾ ಇರೋದು ಇವ್ರ ಮೇಲಿನ ಆರೋಪ ಏನಂತಂದ್ರೆ ಸಾಕಷ್ಟು ಏನು ಫಲಾನುಭವಿಗಳಿಗೆ ಅಂದ್ರೆ ಅರ್ಹ ಫಲಾನುಭವಿಗಳಿಗಿಂತ ಅನರ್ಹ ಫಲಾನುಭವಿಗಳಿಗೆ ಇವರು ಸಾಕಷ್ಟು ಯೋಜನೆಗಳನ್ನ ಮಂಜೂರು ಮಾಡಿಕೊಟ್ಟಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಏನು ಜಿಲ್ಲಾ ಉಸ್ತುವಾರಿ ಸಚಿವ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ಎಚ್ ಕೆ ಪಾಟೀಲ್ರಿಗೆ ಇವರ ಮೇಲೆ ಒಂದು ದೂರನ್ನ ಕೊಡಲಾಗಿತ್ತು. ಹೀಗಾಗಿ ಏನು ದೂರದ ಹಿನ್ನೆಲೆಯಲ್ಲಿ ಸಚಿವರು ಈ ಬಗ್ಗೆ ಒಂದು ತನಿಖೆ ನಡೆಸೋದಕ್ಕೆ ತಹಸೀಲ್ದಾರ್ಗೆ ಏನು ಗದಗ ತಹಸೀಲ್ದಾರ್ಗೆ ಸೂಚನೆಯನ್ನು ಕೊಟ್ಟಿದ್ರು. ಹೀಗಾಗಿ ಅವರ ಸೂಚನೆಯ ಆಧಾರದ ಮೇಲೆ ಸಾಕಷ್ಟು ಇವರಿಗೆ ಸಂಬಂಧಪಟ್ಟಂತ ಏನು ತನಿಖೆ ಮಾಡಿದಾಗ ಸಾಕಷ್ಟು ಭ್ರಷ್ಟಾಚಾರ ಹೊರಗು ಬಂದಿರುವಂತದ್ದು. ಹೀಗಾಗಿ ವೃದ್ಧಾಪ್ಯ ವೇತನ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷೆ, ಅಂಗವಿಕಲರಿಗೆ ಕೊಡ್ತಕ್ಕಂತ ಏನು ಯೋಜನೆಗಳಿದಾವೆ ಅವು ಅನರ್ಹ ಫಲಾನುಭವಿಗಳಿಗೆ ಕೊಟ್ಟು ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂಥದ್ದನ್ನ ಏನು ಬಯಲಿಗೆ ಹೇಳಿರುವಂತದ್ದು. ಹೀಗಾಗಿ ಏನು ಸಚಿವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಇಂದು ಬೆಳಗ್ಗೆನೆ ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ರು. ಸುಮಾರು 80% ಗಿಂತ ಹೆಚ್ಚಿಗೆ ಇವರು ಭ್ರಷ್ಟಾಚಾರ ಮಾಡಿದರೆ ಅನರ್ಹ ಫಲಾನುಭವಿಗಳಿಗೆ ಈ ಒಂದು ಯೋಜನೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂತ ಏನು ಆರೋಪ ಕೂಡ ಸಚಿವರು ಕೂಡ ಮಾಡಿರುವಂತದ್ದು. ಹೀಗಾಗಿ ಏನು ಜಿಲ್ಲಾಧಿಕಾರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ರು, ಇವ್ರ ಮೇಲೆ ಶಿಸ್ತು ಕ್ರಮ ಆಗ್ಬೇಕು ಅನ್ನುವಂಥದ್ದನ್ನ. ಹೀಗಾಗಿ ಜಿಲ್ಲಾಧಿಕಾರಿಗಳು ಈ ಒಂದು ಏನು ಡಿ ಟಿ ವಾಲ್ಮೀಕಿ ಇದ್ದಾರೆ ಉಪ ತಹಸೀಲ್ದಾರ್, ಇವರನ್ನ ಈಗ ತಕ್ಷಣಕ್ಕೆ ಜಾರಿಗೆ ಬರುವಂತೆ ಅವರನ್ನ ಅಮಾನತು ಮಾಡಿದರೆ, ಜೊತೆಗೆ ವಿಚಾರಣಾ ಹಂತದಲ್ಲಿ ಇದಕ್ಕೊಂದು ಟೀಮ್ ಕೂಡ ಮಾಡಿದ್ದಾರೆ, ತನಿಖಾ ತಂಡನ ಕೂಡ ರಚನೆ ಮಾಡಿದರೆ, ಇನ್ನೂ ಏನೇನು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂಥದ್ದನ್ನ ಈಗ ಏನು ತನಿಖೆಯಲ್ಲಿ ಕೂಡ ಬರ್ಬೇಕಾಗಿದೆ. ಹೀಗಾಗಿ ಈ ಒಂದು ಏನು ಉಪ ತಹಸೀಲ್ದಾರ್ ಏನು ಇದ್ದಾರೆ ಇವರು ಕೇವಲ ಇವರಿಷ್ಟೇ ಇದಾರ ಅಥವಾ ಇವ್ರ ಹಿಂದೆ ಇನ್ನು ಕೆಳ ಹಂತದ ಅಧಿಕಾರಿಗಳಾಗ್ಲಿ ಅಥವಾ ಮೇಲಾಧಿಕಾರಿಗಳಾಗ್ಲಿ ಇವರ ಜೊತೆಗೆ ಏನು ಮಿಲಾಪಿ ಆಗಿದಾರ. ಹೀಗಾಗಿ ಈ ಒಂದು ಏನು ಭ್ರಷ್ಟಾಚಾರ ಮಾಡಿದರೆ ಸುಮಾರು 500ಕ್ಕೂ ಹೆಚ್ಚು ಏನು ಅನರ್ಹ ಫಲಾನುಭವಿಗಳಿಗೆ ಈ ರೀತಿ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಕೇವಲ ಏನು ಗಂಡ ಇದ್ರು ಸಹಿತ ವಿಧವಾ ವೇತನ ಕೊಟ್ಟಿದ್ದಾರೆ, ಜೊತೆಗೆ ಏನು ಅಂಗವಿಕಲರು ಇರದೇ ಇದ್ರು ಕೂಡ ಅವ್ರಿಗೆ ಅಂಗವಿಕಲರ ವೇತನವನ್ನು ಕೊಟ್ಟು ಮಂಜೂರು ಮಾಡಿದ್ದಾರೆ. ಹೀಗಾಗಿ ಇನ್ನು ಏನು ಈ ಉಪ ತಹಸೀಲ್ದಾರ್ ಜೊತೆಗೆ ಇನ್ನು ಯಾವ ಅಧಿಕಾರಿಗಳಿದ್ದಾರೆ ಅವ್ರಿಗೂ ಕೂಡ ಈಗಾಗಲೇ ಡವ ಶುರು ಆಗಿದೆ. ಹೀಗಾಗಿ ಮುಂದಿನ ಹಂತದಲ್ಲಿ ಏನೆಲ್ಲ ಆಗುತ್ತೆ, ಯಾವ ಅಧಿಕಾರಿಗಳ ಮೇಲೆ ಈ ಒಂದು ಕ್ರಮ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ್.